ಇನ್ನು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಕರಾವಳಿಯ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋಗಳು ಅಂತ ಹೇಳಲಾಗ್ತಾ ಇದೆ. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಅದು ಯಾರ್ದು ಅಂದರೆ ಕರಾವಳಿಯ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋಗಳು. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 50ಕ್ಕೂ ಹೆಚ್ಚು ವಿಡಿಯೋಗಳು ಪತ್ತೆಯಾಗಿದೆ. ಮಂಗಳೂರು ಪೊಲೀಸರ ತನಿಖೆಯ ವೇಳೆ ವಿಡಿಯೋಗಳು ಪತ್ತೆಯಾಗಿರೋದು. ಸಮಿತ್ ರಾಜ್ ದರೆಗುಡ್ಡೆ ಅಂತ ಆತನ ಮೊಬೈಲ್ನಲ್ಲಿ ರಾಶಿ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಫೋಟೋ ಈತನೇ. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕರಂತೆ ಈ ಸಮಿತ್. ಮೊಬೈಲ್ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡುವ ವೇಳೆ ವಿಡಿಯೋಗಳು ಪತ್ತೆಯಾಗಿದೆ. ಹಾಗಾದರೆ ಈತನ ಮೊಬೈಲನ್ನು ಯಾಕೆ ತಗೊಂಡಿದ್ದರು ಪೊಲೀಸರು, ಯಾಕೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಯಾವಾಗ ಸಿಕ್ತು ಇದು ಕೂಡ ಕೆಲವೊಂದು ಮಾಹಿತಿಗಳಿದೆ, ಅದನ್ನು ಕೂಡ ಕೊಡ್ತೀವಿ. ಮತ್ತು ಇದ್ರ ಹಿಂದಿನ ಉದ್ದೇಶಗಳಾದರೂ ಏನು ಅಂತ. ಇತ್ತೀಚೆಗೆ ಈ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡುಗೋಸ್ಕರ ಡಿಮಾಂಡ್ ಮಾಡೋದು, ಅಥವಾ ರಾಜಕೀಯವಾಗಿ ಅವ್ರನ್ನ ಕೆಡವಿರೋ ಉದಾಹರಣೆಗಳೇ ಇದೆ ನಮ್ಮಲ್ಲಿ. ಅಂಥ ಘಟನೆಗಳೆಲ್ಲ ನಡೆದಿದೆ ವಿಡಿಯೋಗಳನ್ನ ಇಟ್ಕೊಂಡು. ಸೊ ಆ ಉದ್ದೇಶಕ್ಕೇನಾದರೂ ಇದು ಬಳಕೆಯಾಗಿತ್ತಾ? ಹಾಗಾದರೆ ಯಾರು ಈ ಸಮಿತ್ ರಾಜ್ ದರೆಗುಡ್ಡೆ ಅಂತ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಏನು ಕತೆ ಇದು? ಯಾವ ಹಿನ್ನೆಲೆಯಲ್ಲಿ ಇಷ್ಟೊಂದು ವಿಡಿಯೋ ಈತ ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ? ಈತನ ಹಿನ್ನೆಲೆ ಏನು? ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಈ ಸಮಿತ್ ರಾಜ್ ಅನ್ನುವಂಥ ವ್ಯಕ್ತಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಆಗಿದ್ದ. ಈತ ಕಳೆದ 6 ತಿಂಗಳ ಹಿಂದೆ ಮೂಡುಬಿದ್ರೆಯಲ್ಲಿ ನಡೆದಿರುವಂಥ ಒಂದು ಅಪಘಾತ ಪ್ರಕರಣದ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಬಸ್ಸಿಗೆ ಕಲ್ಲು ತೂರಾಟ ಮಾಡಿದರು. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಗಾಯಗೊಂಡಿದ್ದರು. ಆ ಮಹಿಳೆಯ ಪರವಾಗಿ ಈ ಸಮಿತ್ ರಾಜ್ ಅಲ್ಲಿಗೆ ಹೋಗಿದ್ದ. ಜೊತೆಗೆ ಆ ಬಸ್ಸಿನ ಮಾಲಕರಿಂದ ಸುಮಾರು 5 ಲಕ್ಷ ರೂಪಾಯಿಯನ್ನು ಪರಿಹಾರ ಧನವಾಗಿ ಆತ ಕೊಡಿಸಿದ್ದ. ಈ ಒಂದು ಪ್ರಕರಣ ಅಲ್ಲಿಗೆ ಮುಗ್ದೋಗಿತ್ತು. ಆದರೆ 6 ತಿಂಗಳ ಬಳಿಕ ಈ ಸಮಿತ್ ರಾಜನನ್ನು ಕಳೆದ 10 ದಿನದ ಹಿಂದೆ ಬಂಧಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈ ಹಲ್ಲೆ ಮಾಡಿದ್ರಲ್ಲೂ ಆತನೂ ಇದ್ದ ಅನ್ನುವಂಥ ಕಾರಣಕ್ಕಾಗಿ 6 ತಿಂಗಳ ಬಳಿಕ ಮೊನ್ನೆ ಪೊಲೀಸರು ಆತನನ್ನು ಬಂಧಿಸಿ ಜೈಲಿಗೆ ಅಡ್ತಾರೆ. ಜೈಲಿನಿಂದ ಈಗ 2 ದಿನಗಳ ಹಿಂದೆ ಆತ ಬಿಡುಗಡೆಯಾಗಿ ಬಂದಿದ್ದಾನೆ. ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದಾನೆ. ಇದರ ನಡುವೆ ಈತನ ಮೊಬೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಭಾಳ ದೊಡ್ಡದಾದಂಥ ಮಾಹಿತಿ ಸಿಗುತ್ತೆ. ಈತನ ಮೊಬೈಲ್ನಲ್ಲಿ ಏನಾದರೂ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮೊಬೈಲನ್ನು ಸೀಸ್ ಮಾಡಿದ್ದಾರೆ. ಮಂಗಳೂರಿನ ಸೆನ್ ಪೊಲೀಸರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಅಧಿಕ ಸೆಕ್ಸ್ ವಿಡಿಯೋಗಳು ಅದರಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಭಾಳಷ್ಟು ಇದರಲ್ಲಿ ಆಘಾತಕಾರಿಯಾದಂಥ ವಿಚಾರಗಳಿದೆ. ಇದರಲ್ಲಿ ಓರ್ವ ಕರಾವಳಿಯ ರಾಜಕೀಯ ಮುಖಂಡನವರನ್ನ ವಿಡಿಯೋ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಈ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಜೊತೆಗೆ ಕೆಲವೊಂದು ಹುಡುಗಿಯರ ಸೆಕ್ಸ್ ವಿಡಿಯೋಗಳು ಅದರಲ್ಲಿ ಇದೆ. ಹಾಗಾಗಿ ಇದು ಯಾಕೆ ಈತ ಇಟ್ಟುಕೊಂಡಿದ್ದಾನೆ ಅನ್ನೋದರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡಲಿಕ್ಕಾಗಿ ಮಂಗಳೂರಿನ ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಸ್ವತಃ ಪ್ರಕರಣವನ್ನು ದಾಖಲಿಸಿಕೊಂಡು ಆತನನ್ನು ವಿಚಾರಣೆಗೆ ಕರೆದಿದ್ದಾರೆ. ಇಷ್ಟೊಂದು ವಿಡಿಯೋಗಳನ್ನು ಯಾಕೆ ಇಟ್ಕೊಂಡಿದ್ದೆ ಅನ್ನುವಂಥದ್ದು, ಕೆಲವೊಂದು ಡೌನ್ಲೋಡೆಡ್ ವಿಡಿಯೋಗಳನ್ನು ಇಟ್ಕೊಂಡಿದ್ದಾನೆ. ಜೊತೆಗೆ ಸ್ಥಳೀಯವಾಗಿರುವಂಥ ಕೆಲವು ಯುವಕ ಯುವತಿಯರ ವಿಡಿಯೋ ಅದರಲ್ಲಿ ಇರುವಂಥದ್ದು, ಜೊತೆಗೆ ಓರ್ವ ರಾಜಕಾರಣಿಯ ವಿಡಿಯೋ ಇರುವಂಥದ್ದು. ಹೀಗಾಗಿ ಇದನ್ನೆಲ್ಲ ಇಟ್ಕೊಂಡು ಆತ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈತನನ್ನು ಬಂಧಿಸಿರುವಂಥದ್ದು ಒಂದು ಕಾರಣಕ್ಕಾಗಿ, ಅದು ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ. ಈಗ ಅದರ ನಡುವೆ ಈಗ ಇನ್ನೊಂದು ಪ್ರಕರಣ ಆತನಿಂದ ಬೆಳಕಿಗೆ ಬಂದಿರುವಂಥದ್ದು. ಒಂದು ಕಡೆಯಲ್ಲಿ ಹಿಂದೂ ಮುಖಂಡನಂತ ಹೇಳಿಕೊಂಡು, ಜೊತೆಗೆ ಹಿಂದೂ ಜಾಗರಣ ವೇದಿಕೆಯ ಒಬ್ಬ ಜಿಲ್ಲೆಯ ಪ್ರಮುಖ ಹುದ್ದೆಯಲ್ಲಿರುವಂಥ ಈ ಸಮಿತ್ ರಾಜ್ ದರೆಗುಡ್ಡೆ ಈ ರೀತಿಯಾಗಿ ಈಗ ಸಿಕ್ಕಿಬಿದ್ದಿರುವಂಥದ್ದು ಭಾಳಷ್ಟು ಸ್ಫೋಟಕವಾಗಿರುವಂಥದ್ದು. ಜೊತೆಗೆ ಈ ರೀತಿಯಾದಂಥ ಅಶ್ಲೀಲ ವಿಡಿಯೋಗಳನ್ನು ಆತ ಇಟ್ಕೊಂಡು ಯಾವುದೋ ಒಂದು ಸಂಚನ್ನು ರೂಪಿಸಿದ್ದ, ಅಥವಾ ರಾಜಕಾರಣಿಯ ವಿಡಿಯೋ ಇರುವಂಥ ಹಿನ್ನೆಲೆಯಲ್ಲಿ ಆ ರಾಜಕಾರಣಿಗೆ ಈತ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರೈಟ್ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಕರಾವಳಿ ರಾಜಕಾರಣಿಯ ಅಶ್ಲೀಲ ವಿಡಿಯೋ, ಹಿಂದೂ ಸಂಘಟನೆಯ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ. ಕರಾವಳಿ ರಾಜಕಾರಣಿಯ ಅಶ್ಲೀಲ ವಿಡಿಯೋದು ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ವಿಚಾರಣೆಯ ವೇಳೆ ಮೊಬೈಲ್ನಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಅಂದರೆ ಬೇರೆ ಒಂದು ಪ್ರಕರಣದಲ್ಲಿ ಬಂಧನ ಆದಾಗ ಇವನು ಮೊಬೈಲ್ ಇಸ್ಕೊಂಡು ಎಲ್ಲ ನೋಡಿದಾಗ ಗೊತ್ತಾಗಿದೆ. ಹಾಗಾದರೆ ರಾಜಕಾರಣಿಯ ಬ್ಲ್ಯಾಕ್ ಮೇಲ್ಗೆ ಮುಂದಾಗಿದ್ದರಾ ಈ ಹಿಂದೂ ಮುಖಂಡ? 50ಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ರಾಜಕಾರಣಿಯ ವಿಡಿಯೋ ಇದೆ.
ವಿಡಿಯೋ ಏನಾದರೂ ಹರಿಬಿಡೋದಕ್ಕೆ ಪ್ಲ್ಯಾನ್ ಆಗಿತ್ತಾ? ಹೀಗೆಲ್ಲ ಅನುಮಾನಗಳು ಮೂಡ್ತಾ ಇದೆ. ಸದ್ಯಕ್ಕೆ ಈಗ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ.